ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರ ಒಂದು ವಿಚಾರವಾಗಿ, ಮಿಥುನ ರಾಶಿಯವರಿಗೆ ಯಾವ ಒಂದು ವಿಚಾರಗಳಲ್ಲಿ ಶುಭ ಫಲ ಮತ್ತು ಯಾವ ಒಂದು ವಿಚಾರಗಳಲ್ಲಿ ಅವರಿಗೆ ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಮತ್ತು ಪ್ರಿಕಾಷನ್ಸ್ ಆಗಿ ಯಾವ ದೇವರನ್ನ ಅವರು ಆರಾಧನೆ ಮಾಡಿಕೊಳ್ಬೇಕು ಪರಿಹಾರಾರ್ಥವಾಗಿ ಅನ್ನುವಂಥ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಹಗಳ ಒಂದು ಬದಲಾವಣೆ ಯಾವ ತರ ಇದೆ ಅನ್ನುವಂಥ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ನೋಡಿ, 4/9/2024 ಬುಧ ಗ್ರಹರು ಸಿಂಹ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು 16ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 24ರಲ್ಲಿ ರವಿಗ್ರಹರು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 18/9/2024 ತುಲಾ ರಾಶಿಗೆ ಶುಕ್ರ ಗ್ರಹರ ಒಂದು ಆಗಮನ ಆಗುವಂಥದ್ದು. 23ನೇ ತಾರೀಕು ಬುಧ ಗ್ರಹರು ಪುನಃ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಗ್ರಹಗಳ ಒಂದು ಬದಲಾವಣೆಯ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಒಂದು ಗ್ರಹರು ಸ್ಥಿತ ಆಗಿರ್ತಕ್ಕಂಥದ್ದು, ಇನ್ನು ತತ್ಸಂಬಂಧ ಪ್ರಭಾವ ಮತ್ತು ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಜನ್ಮ ರಾಶಿಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 2 ಮತ್ತು 3ನೇ ಮನೆಯಲ್ಲಿ ರವಿ ಮತ್ತು ಬುಧ ಗ್ರಹರ ಒಂದು ಪ್ರಭಾವ, 4ನೇ ಮನೆಯಲ್ಲಿ ರವಿ ಶುಕ್ರ ಮತ್ತು ಕೇತು ಗ್ರಹರ ಒಂದು ಪ್ರಭಾವ 18ನೇ ತಾರೀಕಿನ ನಂತರ ಆಗ್ತಾ ಇರ್ತಕ್ಕಂಥದ್ದು. ಇನ್ನು 5ನೇ ಮನೆಯಲ್ಲಿ ಶುಕ್ರ ಗ್ರಹರ ಒಂದು ಪ್ರಭಾವ 18ನೇ ತಾರೀಕು ಶುಕ್ರ ಗ್ರಹರು ತುಲಾ ರಾಶಿಗೆ ಪ್ರವೇಶ ಆದ ನಂತರ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥದ್ದು. ಇನ್ನು 9 ಶನಿಗ್ರಹರು 9ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ, 10ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ, 12ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ ಇರೋದ್ರಿಂದ ನೋಡಿ, ಮಿಥುನ ರಾಶಿಯವರಿಗೆ ಬಹಳ ಬೇಗ ಕೋಪ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಕಾರಣ ಕುಜಗ್ರಹರ ಒಂದು ಅನುಗ್ರಹ, ಶತ್ರುವಿನ ಮನೆ ಆಗಿರ್ತಕ್ಕಂಥದ್ದು. ಶತ್ರುವಿನ ಮನೆಯಲ್ಲಿ ಕುಜರ ಒಂದು ಪ್ರಭಾವ ನೋಡಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಂಡಧೈರ್ಯ ಬರುವಂಥದ್ದು ಅಥವಾ ಕೋಪದಿಂದ ಅವರಿಗೆ ಸಮಸ್ಯೆ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಮಿಥುನ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಕುಜ ಅತ್ಯಂತ ಕೋಪವನ್ನ ಕೊಡುವಂತಹ ಒಂದು ಗ್ರಹ, ಅದರಲ್ಲೂ ಕೂಡ ನೀಚ ಅಭಿಲಾಷಿಯಾಗಿರ್ತಾರೆ ಗೋಚಾರದಲ್ಲಿ. ಇನ್ನು ಬುಧ ಗ್ರಹರು ಶತ್ರುವಿನ ಒಂದು ಸಂಯೋಗವನ್ನು ಹೊಂದಿರೋದ್ರಿಂದ ಬುಧನ ಮನೆಯಲ್ಲಿ ಕುಜ ನೆಗೆಟಿವ್ ಫಲವನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ, ವಿಪರೀತ ಕೋಪ ಬರ್ತಕ್ಕಂಥದ್ದು ಅಥವಾ ಪರಸ್ಪರ ಕೆಲವೊಂದು ವಿಚಾರಗಳಲ್ಲಿ ಹಲ್ಲೆಗಳು ಕೂಡ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಮಿಥುನ ರಾಶಿಯವರು ಸ್ವಲ್ಪ ಶಾಂತಿಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಶಾಂತಿಯನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಕಾಪಾಡಿಕೊಳ್ಳೋದ್ರಿಂದ ಅವರಿಗೆ ಅತಿ ಹೆಚ್ಚು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಅದೇ ರೀತಿ ಅವರ ಒಂದು ಬಂಡ ಧೈರ್ಯದಿಂದ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಸಹೋದರ ಮತ್ತು ಸಹೋದರಿಯರ ಮಧ್ಯೆ ಪರಸ್ಪರ ಸಮಸ್ಯೆಗಳು ಉದ್ಭವ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ರಕ್ತ ಸಂಬಂಧಿಗಳಿಂದ ಅವ್ರಿಗೆ ತೊಂದರೆಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ, ಅಂದ್ರೆ ಅನಾನುಕೂಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ವಿಶೇಷವಾಗಿ ನೋಡಿ, ದೂರದ ಒಂದು ಪ್ರಯಾಣ ಮಾಡುವಂತವರು, ಸ್ವಲ್ಪ ಎಚ್ಚರಿಕೆಯಿಂದ ವಾಹನಗಳನ್ನು ಓಡಿಸುವಂತವರು ಮಿಥುನ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಕುಜ ಆತುರತೆಗೆ ಕಾರಣ ಆಗಿರ್ತಾರೆ, ಉದ್ವೇಗಕ್ಕೆ ಒಳಗಾಗುವಂಥದ್ದು, ಬಹಳಷ್ಟು ಆತುರದ ಒಂದು ಸ್ವಭಾವವನ್ನು ಕುಜಗ್ರಹರು ಕೊಟ್ಬಿಡ್ತಾರೆ. ಆದ್ರಿಂದ ಸ್ವಲ್ಪ ಶಾಂತಿಯನ್ನ ಇವರು ಕಾಪಾಡ್ಕೊಳ್ಬೇಕಾಗುತ್ತೆ, ಸಂಯಮವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ನೋಡಿ, 2ನೇ ಮನೆಯಲ್ಲಿ ರವಿ ಮತ್ತು ಬುಧ ಗ್ರಹರ ಒಂದು ಪ್ರಭಾವ ಇರೋದ್ರಿಂದ ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಗಳಾಗುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಆದಾಯ ಪ್ರಾಪ್ತಿಯಾಗುವಂಥದ್ದು, ಸರ್ಕಾರದ ಒಂದು ವಿಚಾರಗಳಲ್ಲಿ ಇವರಿಗೆ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು.
ಇನ್ನು ಬಲಿಷ್ಠ ಜನರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತ ಒಂದು ಸಾಧ್ಯತೆಗಳಿರುತ್ತೆ. ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು. ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲಗಳು, ಹಣಕಾಸಿನ ಒಂದು ವಿಚಾರದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಉಂಟಾಗ್ತಕ್ಕಂಥದ್ದು. ಇನ್ನು ವಾಕ್ಚಾತುರ್ಯ ಅವ್ರಿಗೆ ಜಾಸ್ತಿ ಆಗ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಕಮ್ಯುನಿಕೇಷನ್ ನಿಂದ ಹಣಕಾಸನ್ನ ಮಾಡುವಂತಹ ಬಿಸ್ನೆಸ್ಗಳು ಏನಿದಾವೆ ಅದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಚೆನ್ನಾಗಿ ಮಿಥುನ ರಾಶಿಯ ಜಾತಕರಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ತಾಯಿ ಸಂಬಂಧಿ ವಿಚಾರಗಳು ಅಂದ್ರೆ ನೋಡಿ, ತಾಯಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಒಂದು ವಿಚಾರಗಳಾಗಿರ್ಬೋದು, ಭೂಮಿ ವಿಚಾರಗಳಾಗಿರ್ಬೋದು, ಆಸ್ತಿ ಸಂಬಂಧ ವಿಚಾರಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಅದೇ ವಿಧವಾಗಿ ನೋಡಿ, ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು, ಶುಭ ಸುದ್ದಿಗಳನ್ನು ಕೇಳುವಂತಹ ಒಂದು ಸಾಧ್ಯತೆಗಳು ಇವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಏನು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಅವರು ಮಾಡುವಂತಹ ದೈವಿಕ ಪೂಜೆ ಆಗಿರ್ಬೋದು, ಮಂತ್ರ ಪಠಣೆ ಆಗಿರ್ಬೋದು, ಅದೆಲ್ಲವೂ ಕೂಡ ಸಿದ್ಧಿ ಹೊಂದುವಂತಹ ಒಂದು ಸಾಧ್ಯತೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರನ ಒಂದು ಪ್ರಭಾವದಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ನೀವು ನೋಡಿ, 9ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಧಾರ್ಮಿಕವಾಗೂ ಕೂಡ ಅವರ ಒಂದು ಮನಸ್ಸು ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಅದೇ ವಿಧವಾಗಿ ಅವರು ಮಾಡುವಂತಹ ಒಂದು ಪೂಜೆ ಪುನಸ್ಕಾರಗಳಿಗೆ ಶೀಘ್ರವಾಗಿ ಅವರಿಗೆ ಫಲದಾಯಕವಾಗ್ತಕ್ಕಂಥದ್ದು, ಉತ್ತಮವಾದಂತಹ ಒಂದು ಭಕ್ತಿ ಭಾವನೆ ಅವರಿಗೆ ಮೂಡುವಂತಹ ಒಂದು ವಿಶೇಷತೆಗಳು, ಅವರಿಗೆ ಒಳ್ಳೆಯ ಒಂದು ದೈವಿಕ ಭಾವನೆ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನೋಡಿ, 10ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಇವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, 12ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುವಂತದ್ದು. ಆದ್ರಿಂದ ಈ ವರ್ಷ ಪೂರ್ತಿ ಇವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಒಳ್ಳೆಯದು. ಇದು ತಿಂಗಳು ಹೇಳ್ತಾ ಇರ್ತೀವಿ, ಆದ್ರೂ ಕೂಡ ಅವ್ರಿಗೆ ಇನ್ನೊಮ್ಮೆ ನಾವು ಮುಂಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ಹೇಳ್ತಾ ಇರ್ತೀವಿ. ಅದನ್ನ ಗಮನದಲ್ಲಿಟ್ಕೊಂಡು ಹಣಕಾಸಿನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ನೋಡಿ, ದುರ್ಗೆಯ ಒಂದು ಆರಾಧನೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಒಂದು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತು ಮನಃಶಾಂತಿಯನ್ನ ಹೊಂದುವಂತಹ ಒಂದು ಸಾಧ್ಯತೆ ಇರುತ್ತೆ. ಇದಿಷ್ಟು ಕೂಡ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಒಂದು ಸಂಕ್ಷಿಪ್ತ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.